ಹರೇ ಕೃಷ್ಣ, ಜೈ ಜಗನ್ನಾಥ. ಹಿಂದಿನ ವಿಡಿಯೋದಲ್ಲಿ ಜಗನ್ನಾಥನ ಆಲಯದ ಮೇಲಿರುವ ಆ ಸುದರ್ಶನ ಚಕ್ರದ ಬಗ್ಗೆ, ಅಂದ್ರೆ ಆ ನೀಲಿ ಚಕ್ರದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ಪ್ರಮುಖವಾದದ್ದು ಕೃಷ್ಣನ ಹೃದಯ ಈಗಲೂ ಕೂಡ ಜಗನ್ನಾಥನ ಆ ಮೂರ್ತಿ ಒಳಗಡೆ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಕೃಷ್ಣನ ಹೃದಯ ಈಗಲೂ ಕೂಡ ಆ ಮೂರ್ತಿ ಒಳಗಡೆ ಇದೆಯಾ ಇಲ್ವಾ, ಈ ಪ್ರಶ್ನೆ ನಿಮ್ಮಲ್ಲಿ ಹಲವರಿಗೆ ಮೂಡಿರುತ್ತೆ. ಹಾಗೆ ನಿಮ್ಮನ್ನ ಇದ್ರ ಬಗ್ಗೆ ಕೆಲವರು ಕೇಳಿರ್ತಾರೆ ಕೂಡ. ಹಾಗೆ ಇದ್ರ ಬಗ್ಗೆ ನೀವು ಸುಮಾರು ವಿಷಯಗಳು ಊಹಾಪೋಹಗಳನ್ನ ತಿಳ್ಕೊಂಡಿರ್ತೀರ. ಆದ್ರೆ ಈ ವಿಡಿಯೋದಲ್ಲಿ ಸತ್ಯಾಂಶ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವೆಲ್ಲರೂ ಮೂಳೆ, ಮಾಂಸ, ನರ ಮತ್ತೆ ರಕ್ತ ಹೊಂದಿರುವಂತ ಸಾಧಾರಣ ಮನುಷ್ಯರು. ನಮ್ಗೆಲ್ಲರಿಗೂ ಈ ಲೌಕಿಕ ಜೀವನದಲ್ಲಿ ಬದುಕೋದಿಕ್ಕೆ ಈ ದೇಹ ಕೊಟ್ಟಿದ್ದಾನೆ ಭಗವಂತ, ಅದು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮದ ಅನುಸಾರ. ಆದ್ರೆ ಭಗವಂತಂದು ಹಾಗಲ್ಲ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣ. ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಇದರಲ್ಲಿ ಸಚ್ಚಿದಾನಂದ ವಿಗ್ರಹ ಅಂತ ಏನ್ ಹೇಳಿದ್ರೆ, ನಾಶ ಹೊಂದದೆ ಇರುವಂತಹ ದೇಹ ಆ ಭಗವಂತಂದು. ಯಾರು? ಕೃಷ್ಣಂದು. ಕೃಷ್ಣ ಈ ಲೌಕಿಕ ಪ್ರಪಂಚಕ್ಕೆ ಅಂತ ಬಂದ ಮೇಲೆ ಆತ ನಮ್ಮಂತೆ ಸಾಧಾರಣವಾದ ಒಂದು ದೇಹವನ್ನ ಹೊತ್ತು ಬಂದಿಲ್ಲ. ಅವನು ಸಾಧಾರಣವಾಗಿ ನಮ್ಮಂತೆ ಒಂದು ದೇಹವನ್ನ ಪಡ್ಕೊಂಡು ಆತ ಈ ಲೌಕಿಕ ಜೀವನಕ್ಕೆ ಬಂದಿಲ್ಲ. ಈ ವಿಷಯ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತು. ಈ ಲೋಕಕ್ಕೆ ಬಂದಂತಹ ಆ ಸಂದರ್ಭದಲ್ಲಿ ಕೃಷ್ಣನ ದೇಹ ಕೂಡ ಅಲೌಕಿಕವಾಗಿತ್ತು, ಅಷ್ಟೇ ಶಾಶ್ವತವಾಗಿತ್ತು ಕೂಡ. ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನ ಕೂಡ ಹೇಳ್ತಾರೆ, ನಾನು ಈ ಲೋಕಕ್ಕೆ ಬಂದ ಮೇಲೆ ಮೂಢರು ನಂದು ಕೂಡ ಅವರಂತೆಯೇ ಸಾಧಾರಣ ಜನ್ಮ, ಮತ್ತೆ ಅವರಂತೆ ನನ್ನ ದೇಹ ಕೂಡ ಹಾಳಾಗುತ್ತೆ ಅಂತ ಅವರು ಮೂರ್ಖರು ಅನ್ಕೊಂಡಿರ್ತಾರೆ ಅಂತ ಹೇಳಿದ್ದಾನೆ. ಅಂತಹ ದೇವೋತ್ತಮ ಪರಮ ಪುರುಷ ಈ ಲೌಕಿಕ ಜೀವನದಲ್ಲಿ ಆತನ ದೇಹವನ್ನ ಬಿಡುವ ಅವಶ್ಯಕತೆಯೇ ಇಲ್ಲ. ಶ್ರೀರಾಮಚಂದ್ರ ಹೇಗೆ ಅಯೋಧ್ಯೆಯಿಂದ ಸರಿಯೂ ನದಿಗೆ ಹೋಗಿ ಅಲ್ಲಿ ಅದೃಶ್ಯರಾದ್ರೋ, ನರಸಿಂಹ ಕೂಡ ತನ್ನ ಲೀಲೆಗಳನ್ನೆಲ್ಲ ಮುಗಿಸಿ ಹೇಗೆ ಅದೃಶ್ಯರಾದ್ರೋ, ಕೃಷ್ಣ ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಮಾಯೆಗೆ ಒಳಗೊಂಡವರಿಗೆ ಭಗವಂತನ ಬಗ್ಗೆ ಮತ್ತೆ ಭಗವಂತನನ್ನ ಯಾರು ನಂಬೋದಿಲ್ವೋ ಅವರೆಲ್ಲರ ದಿಕ್ಕು ತಪ್ಪಿಸೋ ಹಾಗೆ ಕೃಷ್ಣ ಈ ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವ ಮುನ್ನ ತನ್ನ ಒಂದು ಪ್ರತೀಕವಾದ ಒಂದು ದೇಹವನ್ನ ಬಿಟ್ಟು ಹೋದ ಅಷ್ಟೇ. ಹಾಗಂತ ಕೃಷ್ಣ ಸ್ವತಃ ತನ್ನ ದೇಹವನ್ನೇ ಇಲ್ಲಿ ಬಿಟ್ಟು ಹೋದ, ಅದನ್ನ ನಾವು ಸುಟ್ಟು ಹಾಕಿದ್ವಿ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ಕೃಷ್ಣ ಈ ಲೌಕಿಕ ಜಗತ್ತನ್ನ ಬಿಡುವಂತಹ ಮೊದಲು ಆತ ನಿಮ್ಮೆಲ್ಲರ ಹಾಗೆ ತನ್ನ ದೇಹವನ್ನ ಇಲ್ಲಿ ಬಿಟ್ಟು ಹೋಗಿಲ್ಲ. ಇವೆಲ್ಲವನ್ನ ಕೃಷ್ಣ ಕೇವಲ ಒಂದು ಉದ್ದೇಶದಿಂದ ಮಾಡಿದ್ದ ಅಷ್ಟೇ ಅಲ್ದಿರ ಕೃಷ್ಣ ಬಿಟ್ಟು ಹೋದಂತಹ ಆ ಒಂದು ದೇಹದಲ್ಲಿ ಹೃದಯ ಇತ್ತು ಅನ್ನೋದು ಕೂಡ ಯಾವ ಶಾಸ್ತ್ರದಲ್ಲೂ ಉಲ್ಲೇಖವಾಗಿಲ್ಲ. ಇದು ಒಂದು ವಿಚಾರ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜಗನ್ನಾಥ, ಬಲದೇವ ಮತ್ತೆ ಸುಭದ್ರ ಈ ಮೂವರು ಅಲ್ಲಿ ಕೇವಲ ಮೂರ್ತಿಗಳಾಗಿಲ್ಲ, ಅವರು ಸಾಕ್ಷಾತ್ ಭಗವಂತರೇ ಮೂರ್ತಿಗಳ ಸ್ವರೂಪದಲ್ಲಿ ಅಲ್ಲಿ ಬಂದು ನೆಲೆಸಿದ್ದಾರೆ. ದೇವಸ್ಥಾನ ಅಂದ್ರೆ ಕೇವಲ ಒಂದು ಪ್ರಾರ್ಥನೆ ಮಾಡುವಂತ ಜಾಗ ಅಲ್ಲ, ಧ್ಯಾನ ಮಾಡುವಂತ ಜಾಗ ಅಲ್ಲ. ದೇವರು ಇರುವ ಸ್ಥಾನವನ್ನ ನಾವು ದೇವಸ್ಥಾನ ಅಂತ ಕರಿತೀವಿ ಅಲ್ವಾ. ಅಲ್ಲಿ ದೇವರ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರವಷ್ಟೇ ನಾವು ಅದನ್ನ ದೇವರು ಅಂತ ನಂಬ್ತೇವೆ. ಆ ದೇಗುಲಗಳಲ್ಲಿ ಅಲ್ಲಿರುವಂತಹ ವಿಗ್ರಹದ ರೂಪದಲ್ಲಿ ಇರುವಂತಹ ಭಗವಂತ ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊತಾನೆ. ಹಾಗೆ ನಾವು ಕೊಟ್ಟಂತಹ ನೈವೇದ್ಯಗಳನ್ನೆಲ್ಲ ಸ್ವೀಕರಿಸ್ತಾನೆ. ಕೃಷ್ಣ ಪುರಿ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಅಂದ್ರೆ ಆತನ ಹೃದಯ ಕೂಡ ಅಲ್ಲೇ ಇರುತ್ತೆ ಅಲ್ವಾ. ಕೃಷ್ಣ ಎಲ್ಲಿದ್ದಾನೋ ಅವನ ಹೃದಯ ಕೂಡ ಅಲ್ಲೇ ಇರುತ್ತೆ. ಆದ್ರೆ ಆ ಹೃದಯ ದ್ವಾರಕೆಯಲ್ಲಿ ಬಿಟ್ಟು ಹೋದಂತ ಹೃದಯ ಅಂತ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕೂಡ ದ್ವಾರಕೆಯಲ್ಲಿ ಕೃಷ್ಣ ಒಂದು ಒಂದು ದೇಹವನ್ನ ಬಿಟ್ಟು ಅದರಲ್ಲಿ ಒಂದು ಹೃದಯ ಇತ್ತು, ಆ ಹೃದಯವನ್ನ ತಗೊಂಡ್ಬಂದು ನಾವು ಜಗನ್ನಾಥಪುರಿಯಲ್ಲಿ ಆ ಮೂರ್ತಿಯ ಒಳಗೆ ಇಟ್ಟಿದ್ದೀವಿ ಅಂದ್ರೆ ಎಷ್ಟು ಸರಿ? ಇದು ನಂಬುವಂತ ವಿಷಯನೇನಾ? ಇಲ್ಲ ಅಲ್ವಾ. ಇದು ಯಾವ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಹಾಗಾಗಿ ನೀವು ಇಂಥ ಊಹಾಪೋಹಗಳನ್ನ ಪ್ರೋತ್ಸಾಹಿಸೋದು ಬಿಟ್ಟು ಸತ್ಯಾಂಶವನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡಿ. ಹರೇ ಕೃಷ್ಣ.